ಕರೆಕ್ಟ್ ಸರ್. ಇತ್ತ ಕಡೆ ಮಲ್ಲಿಕಾರ್ಜುನ ಅವರು ಕೂಡ ಭರವಸೆನ ಕೊಡ್ತಾ ಇದ್ದಾರೆ, ಅದು ಎಷ್ಟರ ಮಟ್ಟಿಗೆ ಸಾಕಾರ ಆಗುತ್ತೆ ಅಂತ. ಯಾಕಂದ್ರೆ ಎಲೆಕ್ಷನ್ಸ್ ಅಲ್ಲಿ ಗೆಲ್ತೀವಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ, ಅಥವಾ ಇವರು ಸಿಕ್ಕಿದ ಚಾನ್ಸ್ ಅಂತ ಅಡ್ವಾಂಟೇಜ್ ತಗೊಂತಾ ಇದ್ದಾರೆ ಹೀಗೆ ಅಂತ. ಅದು ಇರ್ಬೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರಾದರೂ ಒಂದು ರಾಜಕೀಯ ಪಾರ್ಟಿ ಕಟ್ಟಿದ್ದಾರೆ, ಅವರು ರಾಜಕೀಯ ಪಾರ್ಟಿ ಕಟ್ಟಿದ್ರೆ ರಾಜಕೀಯ ಮಾತು ಮಾತಾಡೋದ್ರಲ್ಲಿ ಏನು ಇದಂತ ಏನು ತಪ್ಪತ್ತು ನಾ ಹೇಳೋದಿಲ್ಲ ಅದನ್ನು. ಯಾಕೆ ಮತ್ತೆ ಅವ್ರು ಈಗ ನೋಡ್ರಿ, ವಿರೋಧ ಒಂದು ಇಂಡಿಯಾ ಗಠಬಂಧನ ಮಾಡಿದ್ರು ಪಾಪ, ಅವರೆಲ್ಲ ಕೂಡ ಒಂದು ಹೋರಾಟ ಮಾಡೋದು ಅದ್ರ ಒಳಗೆ ಹೋದ್ರು, ಎಲ್ಲಿ ಹೋದ್ರಲ್ಲ ಒಳಗೆ ಬಂದರು ಮೋದಿಜಿ ಅವರು. ಈಗ ಉಳಿದವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಅವರೊಬ್ಬ ಇನ್ನೊಬ್ರು ಯಾರು ಈ ನಮ್ಮ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಜಿಗಿದು ಹೋಗಿಬಿಡ್ತಾರೆ ಅವ್ರು. ನನಗೆ ಗ್ಯಾರಂಟಿ ಇಲ್ಲ ಹೆಣ್ಮಗಳದ್ದು. ಹಾಂ ಷರತ್ತಿದೆ, ಯಾಕೆ ಬರೋದಿಲ್ಲ, ಇಂಡಿಯಾ ಜೊತೆ ಉಳಿದಿಲ್ಲ ಅವ್ರು. ಯಾಕಂದ್ರೆ ಬರ್ತಾರೆ ಅದು ಹೊಡಿತಾರೆ, ಯಾವ ತೂಕ ಹೆಚ್ಚಾಗದ್ರೆ ಅದು ನಮ್ಮದಪ್ಪ ಅನ್ನುವಂಥ ಲೆಕ್ಕದಲ್ಲಿ ಇದ್ದಾರೆ. ಈಗ ಅಂದಾಗ ಅವು ಇವೊಂದು ಏನೋ ಇವ್ರು ಮಾಡೋದ್ರೆ ಇವೊಂದು ಮಾಡಿದ್ರೆ ಒಳಗೆ ಹೋಗ್ಬಿಟ್ರೆ ಈಗ ಏನೋ ಒಂದು ಅವಕಾಶ ಬಂದುಬಿಡೋದು ಕಾಂಗ್ರೆಸ್ಗಿನೂ. ಹೌದಪ್ಪ, ಏನಷ್ಟು ತ್ರಾಸಾಗಿ ಏನು ತ್ರಾಸಾಗಿ ಇದು ತೊಂದರೆ ಅವ್ರಿಗೆ ಗೊತ್ತದ, ಏನು ತ್ರಾಸದ ಏನು ತೊಂದರೆ ಅದ ಅಂತೇಳಿ. ಯಾಕಂತಂದ್ರೆ ಇದರಿಂದಾಗೆ ಇಲ್ಲಿಯೇ ವ್ಯಾಪಾರಿ ವರ್ಗದಿಂದ ಬರುತ್ತಿರುವಂಥ ದೊಡ್ಡ ಪಾರ್ಟಿ ಫಂಡ್ ಬಂದಾಗ್ತದೆ ರೀ. ಅವ್ರು ಸಿಕ್ಕಾಪಟ್ಟೆ ಹೊಡಿತಾರೆ, ದಲಾಲು ಲಾಭನ ಹೊಡಿತಾರೆ ರೈತರಿಂದ, ಅದು ಬಂದಾಗ್ತದೆ. ಆ್ಯಕ್ಚುಲಿ ಇಬ್ಬರಿಗೂ ಪ್ರಾಬ್ಲಮ್ ಇರೋದು ಕಾಂಗ್ರೆಸ್ಗೆ ಮತ್ತು ಬಿ ಜೆ ಪಿಗಿರೋ ಪ್ರಾಬ್ಲಮ್ ಅದು. ಆದರೆ ಇವತ್ತು ಏನಾಗಿದೆ ಕಾಂಗ್ರೆಸ್ದು ಅಂದರೆ, ನಾವು ಇದರಲ್ಲಿ ಏನಾದರೂ ಉಳಿಲಿಲ್ಲ ಅಂದ್ರೆ, ನಾವು ಲಾಸ್ಟ್ ಟೈಮ್ ರಿಸಲ್ಟ್ ರಿಪೀಟ್ ಆಗ್ತಂದ್ರೆ ನಮಗೆ ಉಳಿಯಾಲಿಲ್ಲ, ಅಸ್ತಿತ್ವ ಇಲ್ಲ. ಅದಕ್ಕೆ ಅಸ್ತಿತ್ವ ಪಡ್ಕೊಳ್ಳೋ ಹೇಳೋನು ಅಂತ ಅದು ಇರ್ಬೋದು. ಬಂದ್ರೆ ಮಾಡೋನು ಒಂದು ತ್ರಾಸದ ರೀ. ದೊಡ್ಡ ವ್ಯಾಪಾರಿ ವರ್ಗದ ರೊಕ್ಕ ಬಿಟ್ಬಿಟ್ಟು ಹೋಗಲ್ಲ ಅವ್ರು, ನಮ್ಗೆ ಕೊಡೋದೇ ಬೇಡಪ್ಪ. ಅವ್ರ ಮೇಲೆ ರಿಸ್ಟ್ರಿಕ್ಟೆಡ್ ಆಗಿಸಿಂದ ನಾವು ವ್ಯಾಪಾರ ರಿಸ್ಟ್ರಿಕ್ಷನ್ ಮಾಡಿದಪ್ಪ ನಾನೇ ಬರ್ತಾರೋ ಕೊಡಕ್ಕೆ ಬರೋರು ಅನ್ನುವಂಥ ವಿಚಾರ ಅವ್ರಲ್ಲ. ಯಾಕಂದರೆ ಇಲ್ಲಿ ಇರುವಂಥದ್ದು ಏನಪ್ಪ ಅಂದ್ರೆ, ನನಗೆ ಈ ವ್ಯಾಪಾರಿ ವರ್ಗ ಜನ ದಲಾಲಿ ಸಂಸ್ಕೃತಿ ಕರ್ಕೋತೀವಿ ಈ ಜನ ಇದ್ದಂಥವ್ರು ಸಿಕ್ಕಾಪಟ್ಟೆ ರೀ. ಇಲ್ಲಿ ನೋಡಿ, ಇಲ್ಲೇ ನೀವು ಉದಾಹರಣೆಗೆ ಕೆಲವು 2 ಕಿಲೋ 2, 3, 5 ರೂಪಾಯಿ ಇದಂಗೆ ನಮ್ಗೆ ಬಟಾಟೆ ಉಳ್ಳಾಗಡ್ಡು ಅಲ್ಲೇ ರೈತರು ತೊಗೊಳ್ತಾರೆ. ನಮಗೆ ಯಾವ ಪ್ರಮಾಣದಲ್ಲಿ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ ಲಾಭ ತೊಗೊಳ್ತಾರೆ, ಮಾಡಲಿ 15%, 20%, 30% ಲಾಭ ತಿನ್ನಲಿ. ಎಷ್ಟಿದು ಇದನ್ನು ನಮಗೆ ಈಗ 5 ರೂಪಾಯಿಗೆ ಒಂದು ಏನೋ ಕಿಲೋ ಟೊಮೆಟೊ ತೊಗೊಂಡ ನಮಗೆ 20 ರೂಪಾಯಿದಂಗೆ ಮಾರಿದರೆ 15 ರೂಪಾಯಿ ಡಿಫ್ರೆನ್ಸ್. ಎಷ್ಟು ಪಟ್ಟು ಹೆಚ್ಚದು? ಈ ಜನ ಏನಾದ್ರೆ ಟ್ಯಾಕ್ಸ್ ಕೊಡ್ತಿರ್ತಾರೆ, ಅದನ್ನು ಗೌರ್ಮೆಂಟ್ ಹಿಡಿದು ನಮ್ಮ ರಾಜಕೀಯ ಹಿಡಿದಿದೆ ಅಂತೇಳಿ ಇಲ್ಲಿಯವರೆಗಿನ ಎಲ್ಲ ರಾಜಕಾರಣಿಗಳು ಇದನ್ನು ಒಪ್ತಾ ಇರಲಿಲ್ಲ. MSPಯನ್ನು ಮೇನ್ ಇಲ್ಲದ. ಅದಕ್ಕೆ ಇವತ್ತು ಕಾಂಗ್ರೆಸ್ಗೆ ಏನಾಗಿಬಿಟ್ಟದಪ್ಪ ಅಂದರೆ ಅಳಿವು ಉಳಿವಿನ ಪ್ರಶ್ನೆ ಬಂದುಬಿಟ್ಟದ. ಅದಕ್ಕೆ ಜನರು ಕೇಳ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಾಗಿದೆ, ಮತ್ತು ಇದ್ದ ಎಲ್ಲ ಲೀಡರ್ಗಳು ಹೋಗಿಬಿಟ್ಟಿದ್ದಾರೆ, ಹೋದಂಗೆ ಆಗ್ಯದಲ್ಲೇ. ಕಾಂಗ್ರೆಸ್ನಲ್ಲಿ ಇನ್ನೇನು ಹೊಸ ಲೀಡರ್ಗಳು ಬರಬೇಕು, ಹೊಸ ಲೀಡರ್ಗಳು ಬರ್ತಾ ಇದ್ದಾರೆ ನಿಧಾನಕ್ಕೆ. ಯಾಕಂತಂದ್ರೆ ಕನಯ್ಯ ಕುಮಾರ್ ಒಳ್ಳೆ ಏನಪ್ಪ ಅಂದ್ರೆ ಒಬ್ಬ ನಾಯಕ ಬೆಳೀತಾ ಇದ್ದಾನೆ, ಒಳ್ಳೆ ನಾಯಕರು ಬರ್ತಾ ಇದ್ದಾರಲ್ಲೇ. ಆದರೆ ಸ್ಲೋ ಪ್ರೊಸೆಸ್ ನಡೆದದ. ಮತ್ತು ಇವತ್ತು ಇವರು ಕಮ್ಯುನಿಸ್ಟ್ ಆದರೂ ಅನಿವಾರ್ಯ ಆಗಿದೆ ಕಾಂಗ್ರೆಸ್. ಇನ್ನು ಕಮ್ಯುನಿಸ್ಟ್ ಅಂತ ವೆಸ್ಟ್ ಬೆಂಗಾಲದಲ್ಲಿ ಆರಿಸಿ ಬರೋದು ಕಷ್ಟ ಅದ. ಏನು ದೊಡ್ಡ ಕೇರಳದಲ್ಲಿ ಆರಿಸಿ ಬರ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅಳಿವಿನ ಪ್ರಶ್ನೆ ಬಂದಾಗ ನಾವು ಯಾವುದೋ ಪ್ರಶ್ನೆಗಳು ಇದನ್ನು MSP ನಕ್ಕಿ ಕೊಡ್ತೀವಿ ನಾವು ಅನ್ನುವಂಥ ಮಾತನ್ನು ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ಕೊಳ್ಳಿಕ್ಕಿದ್ದಾರೆ. ಮತ್ತು ಅವರು ಮಾಡಲಿ. ಈಗ ನೋಡ್ರಿ, ಗ್ಯಾರಂಟಿ ಬಂದರೆ ಯಾರೂ ಒಪ್ತಾ ಇರಲಿಲ್ಲ. ಕೇಜ್ರಿವಾಲ್ ತಂದರು, ಅದರಿಂದ ಸಾಕಷ್ಟು ಹೊಡೆತ ಕೊಟ್ಟರು ಮೋದಿಯವರಿಗೆ ಮತ್ತು ಕಾಂಗ್ರೆಸ್ಗೆ. ಕೊಟ್ಟುಕೊಳ್ಳೆ ಎಲ್ಲ ಹೊರಟಾಗಿ ಗ್ಯಾರಂಟಿಯನ್ನು ಹಾಕ್ಸ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಮೊದಲು ಮ್ಯಾನಿಫೆಸ್ಟೋ ಮಾಡ್ತಿದ್ರು. ಮ್ಯಾನಿಫೆಸ್ಟೋ ಮಾಡಿ ಚುನಾವಣೆಗೆ ಘೋಷಣೆ ಮಾಡೋದು, ನಿಮಗೆಲ್ಲ ಚಂದ್ರ ನಕ್ಷತ್ರ ಎಲ್ಲ ತೋರಿಸೋದು, ಕನಸುಗಳನ್ನು ತೋರಿಸೋದು. ಎಲೆಕ್ಷನ್ ಆದಮೇಲೆ 5 ವರ್ಷ ನೀವು ಯಾರು ನಾವು ಯಾರು, 5 ರೂಪಾಯಿ ಕೊಟ್ಟರು ನಿಮ್ಗೆ ಓಟ್ ಆಗಿರಲಿಲ್ಲ, ಮುಗಿಸ್ತೀನಿ ಮುಂದಿನ 5 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಈಗ ಹಂಗಾಗಲಿಲ್ಲ. ಕೇಜ್ರಿವಾಲ್ ಬಂದ ಹೊಸ ಯುಗ ಅನ್ಸೋ ಗ್ಯಾರಂಟಿ ಯುಗ. ಇದಕ್ಕೆ ನಾವು ಕೇಜ್ರಿವಾಲ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಾಗ್ಯದ. ಅಟ್ಲೀಸ್ಟ್ ಅತ್ಯಂತ ಕಡುಬಡವರಿಗೆ ತಾತ್ಕಾಲಿಕ ಒಂದು ಪರಿಹಾರ ಸಿಗ್ತದ್ರಿಂದ ಅಂತಾರೆ. ಉದ್ಯೋಗ ಸೃಷ್ಟಿ ಆಗಲಿಲ್ಲ ಅದರಿಂದ, ಆದರೆ ತಾತ್ಕಾಲಿಕ ಬದುಕೋದಕ್ಕೆ ಈಗ ಈ ಸಲ ಸಾಯೋಗ ಒಂದು ಕುಡಿಯಾಗ ಒಂದು ನೀರು ಕೊಟ್ಕೊಳ್ಳಿ ಮತ್ತು 4 ದಿವಸ ಮುಂದೆ ಹೋಗ್ತಾನೆ. ಹಂಗೆ ಗ್ಯಾರಂಟಿಗಳು. ಉದ್ಯೋಗ ಸೃಷ್ಟಿ ಎಲ್ಲಿವರೆಗೆ ಆಗೋದಿಲ್ಲ, ಉದ್ಯೋಗ ಪ್ರತಿಯೊಬ್ಬ ಎಲ್ಲಿಯೂ ಕೊಡೋದಿಲ್ಲ. ಇವೆಲ್ಲ ತಾತ್ಕಾಲಿಕ ರೀ. ಯಾರೋ ಕೊಡೋರು, BJP ಕೊಡಲಿ, ಕಾಂಗ್ರೆಸ್ ಕೊಡಲಿ, ಆಮ್ ಆದ್ಮಿ ಕೊಡಲಿ, ಹುಚ್ಚು ಮೇ ಬಿ ಯಾರಾದರೂ ಅಷ್ಟೇ, ಹೂ ಮೇ ಬಿ. ಅದಕ್ಕೆ ಈ ಸಂದರ್ಭದಲ್ಲೇ ಕಾಂಗ್ರೆಸ್ಸಿಗರು ಅವ್ರಿಗೆ ಅನಿವಾರ್ಯದ, ತಾವು ಅಳಿವು ಉಳಿನ ಪ್ರಶ್ನೆ ಅದ. ಅದಕ್ಕೆ ನಾವು MSP ಗ್ಯಾರಂಟಿ ಮಾತಾಡಿದ್ದಾರೆ, ಮತ್ತು ಅದು ಇಫೆಕ್ಟ್ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ.